ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತಿರೋ ಕುರಿತು ಹುಬ್ಬಳ್ಳಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಎಲ್ಲ ಜಿಲ್ಲಾ ಘಟಕದ ಪದಾಧಿಕಾರಿಗಳು ನಾಳೆ 10 ಗಂಟೆಗೆ ಹುಬ್ಬಳ್ಳಿಗೆ ಆಗಮಿಸಬೇಕು. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಕನ್ನಡ ಕಡ್ಡಾಯಗೊಳಿಸುವ ಕುರಿತು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕರು ಭಾಗವಹಿಸಬೇಕು ಎಂದು ಜಿಲ್ಲಾಧ್ಯಕ್ಷರಾಗಿರುವ ಮುತ್ತುರಾಜ್ ಅರಗಿನಶೆಟ್ಟಿಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತಿದೆ. ಇದನ್ನು ಸಹಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋ ಮೂಲಕ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸೋಣ ಎಂದು ಮುತ್ತುರಾಜ್ ಅರಗಿನಶೆಟ್ಟಿಯವರು ಮಾಹಿತಿಯನ್ನ ನೀಡಿದ್ದಾರೆ. ವರದಿ ಪರಪ್ಪ ಕೊಣ್ಣೂರ್. ನಾವು ಸ್ಟಾರ್ಟ್ ನೋಟಿಸ್ದಾಗ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿರ್ತವೆ ಕೂಡ ಆಯ್ತು ಏನು ಮಾಡೋದು ಅಂದ್ಕೂಡ ಇದು ಲೆಕ್ಕ ಮಾಡ್ಕೊಂಡು ಯಾಕೆ ತೋರಿಸ್ಕೊಂಡು ನಮ್ಗೆ ಗೊತ್ತಿದ್ದು ಹಾಕೊಂಡು ರಾಜ್ಯಾಧ್ಯಕ್ಷರಿಗೆ ಇದನ್ನ ಲೆಕ್ಕ ಕಳಿಸಿದ್ವಿ ಅವ್ರು ವಾಟ್ಸಪ್ಪಿಗೆ ಲೊಕೇಶನ್ ಫೋನ್ ಹಚ್ಚಿದ್ವಿ ಇದ್ರ ಹೊರತುಪಡಿಸಿ ಮತ್ತೇನು ತೋರಿಸಿದ್ರೆ ನೀವು ಹೇಳಿದ್ರೆ ಯಾಕಂದ್ರೆ ಅವ್ರು ಹೇಳಿದಂಥ ಅವ್ರ ಅರ್ಜಿ ಅನ್ನಿಸ್ಕೊಂಡು ತಿದ್ದುಪಡಿ ಮಾಡಿ ಕಳಿಸಿದ್ರೆ ನಾವು ತೊಗೊಂತೀವಿ ಅಂತ ಹೇಳಿ ಅವ್ರು ಏನಂತ ಲೊಕೇಶನ್ ಹೇಳಿದ್ರೆ ಒಂದು ಆಮೇಲೆ ಅಂತಂದ್ರೆ ಸುಮ್ಮನೆ ಇಲ್ಲಿ ಬಂದಾಗ ಏನು ಹೊಸ ವಿಚಾರಗಳು ವಿಚಾರ ಹೌದಾ ಮುಂಬಡ್ತಿದ್ದು ಆಳು ಅಂದ್ರೆ ಯಾರೋ ಎಷ್ಟೋ ತಯಾರಿ ಮಾಡ್ಕೊಂಡು ಮತ್ತು ನೆಲಗಾಗಿದೆ ಕೆಳಗೆ ಮಾತಾಡಿದ್ದು ಪದ ಮಾತಾಡಿದ್ರು ಮಾಡಿ ಬಂದಾಗ ಒಂದು ವೈದ್ಯಗಳ ಮಾತಾಡಿದ್ರು ಈಗ ಏನೋ ಒಂದು ತಯಾರಿ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಗೊತ್ತಿತ್ತು ಈಗ ನೀವು ಆಗತ್ತದ ನಾವು ಸರಿಪಡಿಸುವಂಥದ್ದು ಮಾಡ್ಬೋದು ಪ್ರಶ್ನಾವಳಿಗಳನ್ನು ಮಾಡಿ ಇನ್ನೂ ಸ್ವಲ್ಪ ಬಂದರೆ ಇದು ಮಾಡಿದಾಗ ನಾಳೆ ಸಮಸ್ಯೆ ಇರ್ತಾವೆ. ಈಗ ನಮ್ಗೆ ಬರ್ತೀನಿ ಅನ್ನೋದು ಗೊತ್ತಿದ್ದಾರೆ. ನೀವು ಏನು ಹೋರಾಟ ಮಾಡೋದನ್ನೆಲ್ಲ ಹೇಳಿಬಿಟ್ಟು ನಾಳೆ ಬರ್ತಿದ್ದಲ್ಲ ಮತ್ತು ನಾಳಿದ್ರೆ ಅದನ್ನ ಮಾತಾಡ್ತೀವಿ. ನಾವು ತಿಳ್ಕೊಂಡು ನಾವು ಸುಳ್ಳು ಅಷ್ಟು ಸೇರ್ಕೊಂಡು ಮಾಡ್ಕೋಬೇಕು. ಆಮೇಲೆ ವೈದ್ಯರಿಗೆ ಆಯ್ತಲ್ಲ ಡಿಮಾಂಡ್ಸ್ ಏನಾದಾವಲ್ಲ ಎಲ್ಲ ಸೀನಿಯರ್ ಮಾಡ್ತಾರೆ